ಅಮೆರಿಕದ ಕ್ಯಾಲಿಫೋರ್ನಿಯಾದಲ್ಲಿ ಅಪಘಾತ ನಡೆಯುತ್ತೆ. ಮಹಾರಾಷ್ಟ್ರ ಮೂಲದ ಪೋಷಕರ ಮಗಳು ಅಲ್ಲಿ ವಿದ್ಯಾರ್ಥಿನಿಯಾಗಿರ್ತಾರೆ, ಕೆಲಸ ಕೂಡ ಮಾಡ್ತಾ ಇರ್ತಾರೆ. ಈಗ ಅಪಘಾತ ಆಗಿ ಕೋಮಾ ಸ್ಥಿತಿಗೆ ಹೋಗಿದ್ದಾರೆ. ಕೋಮಾ ಸ್ಥಿತಿ ತಲುಪಿರುವಂಥದ್ದು ಭಾರತದ ವಿದ್ಯಾರ್ಥಿನಿ ನೀಲಂ ಶಿಂಧೆ. ಫೆಬ್ರವರಿ 14ರಂದು ರಸ್ತೆಯಲ್ಲಿ ಹೋಗ್ತಾ ಇದ್ದಂಥ ನೀಲಂಗೆ ಕಾರ್ ಅಪ್ಪಳಿಸುತ್ತೆ. ನೀಲಂ ಎದೆ, ಹೊಟ್ಟೆ, ತಲೆಭಾಗಕ್ಕೆ ಗಂಭೀರ ಗಾಯ. 35 ವರ್ಷ ಅಂತಿದ್ದಾರೆ. ಅವರು ಕೆಲಸ ಮಾಡ್ತಾ ಇದ್ರಾ, ವಿದ್ಯಾರ್ಥಿ ಹೇಗಾಗಕ್ಕಾಗತ್ತೆ ಗೊತ್ತಿಲ್ಲ, ನೋಡೋಣ. ಮಗಳ ಭೇಟಿಗಾಗಿ ಈಗ ಮಹಾರಾಷ್ಟ್ರದ ಪೋಷಕರು ಕಣ್ಣೀರಿಡ್ತಾ ಇದ್ದಾರೆ. ಅಮೆರಿಕ ವೀಸಾ ಕಲ್ಪಿಸುವಂತೆ ಮಹಾರಾಷ್ಟ್ರ ಈಗ ಕೇಂದ್ರಕ್ಕೆ ಮೊರೆಯನ್ನು ಇಡ್ತಾ ಇದೆ. ಕೊಡಬೇಕಪ್ಪ, ಇಂಥವಕ್ಕೆಲ್ಲ ಕೊಡ್ತಾರೆ, ಅದರಲ್ಲೇನಿದೆ. ವಿದ್ಯಾರ್ಥಿನಿ 35 ವರ್ಷದ ವಿದ್ಯಾರ್ಥಿನಿ ಅಂತಿದ್ದಾರೆ, ಕೆಲಸ ಮಾಡ್ತಾ ಇರಬೇಕು ಅಂತ ಕಾಣಿಸುತ್ತೆ. ನೀಲಂ ಶಿಂಧೆ ಅಂತ ಹೇಳಿ ಮಹಾರಾಷ್ಟ್ರ ಮೂಲದವರು. ಅಲ್ಲಿ ಈಗ ಎದೆ ಮತ್ತು ಹೊಟ್ಟೆ, ತಲೆಭಾಗಕ್ಕೆಲ್ಲ ಗಂಭೀರ ಗಾಯ ಆಗಿ ಕೋಮಾ ಸ್ಥಿತಿಗೆ ತಲುಪಿರುವಂತಹ ಮಗಳನ್ನು ನೋಡಬೇಕು, ಭೇಟಿಗೆ ಅವಕಾಶವನ್ನು ಮಾಡಿಕೊಡಬೇಕು ಅಂತ ಹೇಳಿ ಕೇಳಿಕೊಂಡಿದ್ದಾರೆ. ಅಮೆರಿಕ ವೀಸಾವನ್ನು ಕಲ್ಪಿಸಿಕೊಡ್ಬೇಕು ಅಂತೇಳಿ ಮಹಾರಾಷ್ಟ್ರ ಈಗ ಕೇಂದ್ರಕ್ಕೂ ಕೂಡ ಮೊರೆ ಇಡ್ತಾ ಇದೆ. ನೋಡೋಣ ಏನಾಗುತ್ತೆ.